ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಮಾಹಿತಿ ದ್ರಾಕ್ಷಿ ಮತ್ತು ಪಪ್ಪಾಯಿ ದಾಳಂಬರಿಗೆ ಏನೆಲ್ಲ ಒಂದು ಸಬ್ಸಿಡಿ ಇದೆ, ರೈತರು ಎಷ್ಟನ್ನ ಅಮೌಂಟ್ ಕಟ್ಟಬೇಕು. ಇಲ್ಲಿ ಮರು ವಿನ್ಯಾಸಗೊಳಿಸಿದ ಹವಾಮಾನದ ಆಧಾರಿತ ಬೆಳೆ ವಿಮಾ ಯೋಜನೆ 2024. ಈ ತೋಟಗಾರಿಕೆ ಇಲಾಖೆಯಲ್ಲಿ ನಾನು ಹೋಗಿ ಒಂದು ಮಾಹಿತಿನ ತೆಗೆದುಕೊಂಡು ಈ ಒಂದು ಮಾಹಿತಿ ರೈತರಿಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಇಲ್ಲಿ ಪ್ರತಿ ಹೆಕ್ಟೇರ್ಗೆ ವಿಮಾ ಮೊತ್ತ ರೂಪಾಯಿಗಳಲ್ಲಿ ಇಲ್ಲಿ ಪ್ರತಿ ಎಕರೆಗೆ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ದಿನಾಂಕ 26/6/2024 ಕರ್ನಾಟಕ ಸರ್ಕಾರ 24ನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಅಧಿಸೂಚನೆ ಹೊರಡಿಸಿದ್ದು, ಇಲ್ಲಿ ಯಾದಗಿರಿ ಜಿಲ್ಲೆಯ ಎಲ್ಲ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳ ಪಂಚಾಯಿತಿ ಒಳಗೊಂಡ ಈ ಕೆಳಗಿನ ಕೋಷ್ಟಕದ ವಿವರದಂತೆ ವಿಮಾ ಘಟಕವನ್ನು ಅಧಿಸೂಚನೆ ಹೊರಡಿಸಲಾಗಿದೆ. ಅಂದರೆ ಇದು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೆ ಒಂದೇ ಸಂಬಂಧಪಡುತ್ತೆ. ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ಒಂದು ಬೆಳೆ ವಿಮೆ ಮಾಡಿಸೋದು ಹೇಗೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲಿಗೆ ಬೆಳೆಗಳ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ. 2024-25ನೇ ಸಾಲಿನ ಮುಂಗಾರು ಹಂಗಾಮಿನ ಅನುಮೋದಿಸಲಾದ ತೋಟಗಾರಿಕಾ ಬೆಳೆಗಳ ವಿಮಾ ಮೊತ್ತ, ವಿಮಾ ಕಂತಿನ ಹಾಗೂ ವಿಮಾ ಅನ್ವಯಿಸುವ ಅವಧಿ ತೋರಿಸ್ಕೊಡ್ತೀನಿ ನೋಡಿ. ಅಧಿಸೂಚನೆ ಹಸಿ ಮೆಣಸಿನಕಾಯಿ ಮತ್ತು ದ್ರಾಕ್ಷಿ, ಪಪ್ಪಾಯಿ, ದಾಳಿಂಬೆ ಇಷ್ಟು ಒಂದು ಹಣ್ಣುಗಳ ಒಂದು ಮಾಹಿತಿ. ಇಲ್ಲಿ ನೋಡಿ, ಪ್ರತಿ ಹೆಕ್ಟೇರ್ಗೆ ಮೆಣಸಿನಕಾಯಿಯ ಒಂದು ಮಾಹಿತಿ ನೋಡೋದಾದರೆ ರೈತರು ಪಾವತಿಸಬೇಕಾದ್ದು 3,550 ಪ್ರತಿ ಹೆಕ್ಟೇರ್ಗೆ. ಇದು ಸ್ನೇಹಿತರೆ, ಮೊದಲಿಗೆ ನೀವು ಒಂದು ಮಾಹಿತಿನ ಕಂಪಲ್ಸರಿ ನೋಡಲೇಬೇಕು. 31/7/2024 ಕೊನೆಯ ದಿನ, ಅಂದರೆ ಇದು ನಾಳೆ ಮುಕ್ತಾಯವಾಗುವಂಥದ್ದು. ಇಲ್ಲಿ ನೋಡ್ಬೋದು, ಹಸಿ ಮೆಣಸಿನಕಾಯಿ 3,550 ರೂಪಾಯಿ ನೀವು ರೈತರು ಕಟ್ಟಿದರೆ ಪ್ರತಿ ಹೆಕ್ಟೇರ್ಗೆ ನಿಮಗೆ ಪ್ರತಿ ಹೆಕ್ಟೇರ್ಗೆ ವಿಮಾ ಮೊತ್ತ 71,000 ರೂಪಾಯಿ ನಿಮಗೆ ರಿಟರ್ನ್ ಕೊಡುವಂಥದ್ದು ಬೆಳೆ ನಾಶ ಆದಂಥ ಸಂದರ್ಭದಲ್ಲಿ. ಮತ್ತು ದ್ರಾಕ್ಷಿಯ ದ್ರಾಕ್ಷಿ ಬೆಳೆಗಾರರಾಗಿದ್ದರೆ ಅಲ್ಲಿ ನೋಡ್ಬೋದು 14,000 ರೂಪಾಯಿ ರೈತರು ತುಂಬಬೇಕಾಗುತ್ತೆ ವಿಮೆ. ನಿಮಗೆ ಪ್ರತಿ ಹೆಕ್ಟೇರ್ಗೆ 2,80,000 ರೂಪಾಯಿ ಅಮೌಂಟ್ ನಿಮಗೆ ಬೆಳೆ ವಿಮೆ ಆಗಿ ಬರುತ್ತೆ. ಪಪ್ಪಾಯಿ ಏನಾದರೂ ನೀವು ಬೆಳೆದಿದ್ದೀರಿ ಅಂದ್ರೆ ಆ ಒಂದು 6,700 ರೂಪಾಯಿ ನೀವು ಪ್ರತಿ ಹೆಕ್ಟೇರ್ಗೆ ಕಟ್ಟಬೇಕಾಗುತ್ತೆ. ಅವತ್ತು ಏನಾದರೂ ಪಪ್ಪಾಯಿ ಲಾಸ್ ಆದಂಥ ಸಂದರ್ಭದಲ್ಲಿ ಅಥವಾ ಏನೇ ಆದಂಥ ಸಂದರ್ಭದಲ್ಲಿ ಒಂದು ಏನೋ ಪ್ರಾಬ್ಲಮ್ ಆಗಿ ಅದು ಗಿಡಗಳು ಒಣಗೋಗಿರುತ್ತೆ, ಗಾಳಿಯಲ್ಲಿ ಬಿದ್ದು ನಾಶ ಆಗಿದಂಥ ಸಂದರ್ಭದಲ್ಲಿ 1,34,000 ರೂಪಾಯಿ ನಿಮಗೆ ವಿಮೆ ಒಂದು ಬರುತ್ತೆ. ದಾಳಿಂಬೆ ಮಾಡಿದಂಥ ರೈತರು 6,350 ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಕಟ್ಟಬೇಕಾಗುತ್ತೆ. ಈ ಒಂದು 6,350 ರೂಪಾಯಿ ಕಟ್ಟಿದಂಥ ರೈತರಿಗೆ ಪ್ರತಿ ಹೆಕ್ಟೇರ್ಗೆ ಇಲ್ಲಿ ನೋಡ್ಬೋದು 1,27,000 ರೂಪಾಯಿ ವಿಮೆ ನಿಮಗೆ ಸಿಗುವಂಥದ್ದು. ಇದು 6,350 ರೂಪಾಯಲ್ಲಿ ಬರುವಂಥದ್ದು ರೈತರು. ಹಸಿ ಮೆಣಸಿನಕಾಯಿ ರೈತರು, ದ್ರಾಕ್ಷಿ ರೈತರು, ಪಪ್ಪಾಯ ರೈತರು, ದಾಳಿಂಬೆ ರೈತರು ಇಷ್ಟು ರೈತರ ಮಾಹಿತಿನ ಇಲ್ಲಿ ನೀವು ತಿಳ್ಕೊಂಡ್ರಿ. ಬೆಳೆ ಸಾಲ ಪಡೆದ ಮತ್ತು ಬೆಳೆ ಸಾಲ ಪಡೆಯದ ರೈತರ ವಿಮಾ ಮೊತ್ತವನ್ನು ಹಾಗೂ ಪಾವತಿಸಬೇಕಾದ ವಿಮಾ ಕಂತಿನ ಮೊತ್ತವು ಒಂದೇ ಆಗಿರುತ್ತದೆ. ಬೆಳೆ ಸಾಲ ಪಡೆದ ಮತ್ತು ಬೆಳೆ ಸಾಲ ಪಡೆಯದ ರೈತರು ಪ್ರಸಕ್ತ ಸಾಲಿನ ಪಹಣಿ ಪತ್ರಿಕೆ, ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಹಾಗೂ ಬ್ಯಾಂಕ್ ಪಾಸ್ಬುಕ್ ಪ್ರತಿಯೊಂದಿಗೆ ಹತ್ತಿರದ ಗ್ರಾಮ ಒನ್ ಕೇಂದ್ರ ಅಥವಾ ಬ್ಯಾಂಕ್ಗಳಲ್ಲಿ CSS ಸೆಂಟರ್ಗಳಲ್ಲಿ ವಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಕೋರಿದೆ. ಮರು ವಿನ್ಯಾಸಗೊಳಿಸಲು ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುವುದಂತ ಕೊಟ್ಟಿದ್ದಾರೆ. ಇಷ್ಟು ಒಂದು ಇವತ್ತಿನ ಮಾಹಿತಿ. ವಿಮಾ ನಾಳೆ ಇದು ಮುಗಿಯುವಂಥದ್ದು. ಆದಷ್ಟು ಬೇಗ ಯಾರಾದರೂ ವಿಮೆ ಮಾಡಿಸ್ಕೊಳ್ಳೋರು ದಯವಿಟ್ಟು ಮಾಡಿಸ್ಕೊಳ್ಳಿ ಸ್ನೇಹಿತರೆ.
ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.